ನಮಸ್ಕಾರ. ಸವಿಯಾದ ಭೋಜನಕ್ಕೆ ಸ್ವಾಗತ. ಈ ದಿನ ನಾವು ಹಬ್ಬಕ್ಕೆ ಎಲ್ಲನೂ ರವೆ ಉಂಡೆ ಹೇಗೆ ಸುಲಭವಾಗಿ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಗೋಡಂಬಿ ಬಾದಾಮಿನ ಹುರ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ತೊಗೊಂಡು 1-2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ತುಪ್ಪ ಕರಗಿದ ಮೇಲೆ 5ರಿಂದ 6 ಗೋಡಂಬಿನ ಚೂರು ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಬಾದಾಮಿನ ಹೆಚ್ಚಿ ಇಟ್ಕೊಂಡಿದ್ದೀನಿ. ಎರಡನ್ನೂ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಎರಡು ಚೆನ್ನಾಗಿ ಹುರ್ಕೊಂಡಾದ ನಂತರ ಅದು ಸ್ವಲ್ಪ ಹೊಂಬಣ್ಣ ಬರ್ತಿದೆ ಅನ್ನುವಾಗ 1-2 ಟೇಬಲ್ ಸ್ಪೂನ್ ಆಗೋಷ್ಟು ದ್ರಾಕ್ಷಿನ ಹಾಕ್ಕೊಂಡು ದಪ್ಪ ಆಗೋದಕ್ಕೆ ಬಿಡಿ. ದ್ರಾಕ್ಷಿ ದಪ್ಪ ಆದ ನಂತರ ಎಲ್ಲನೂ ತೆಗೆದು ಒಂದು ಪಕ್ಕಕ್ಕೆ ಇಟ್ಟಿರಿ. ಈಗ ಅದೇ ಪ್ಯಾನ್ಗೆ ಉಳಿದಿರೋ ತುಪ್ಪದ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಕರಗಿದ ಮೇಲೆ 1 ಕಪ್ ಆಗೋಷ್ಟು ಚಿರೋಟಿ ರವೆನ ಹಾಕೋತಾ ಇದ್ದೀನಿ. ನೀವು ಇಲ್ಲಿ ದಪ್ಪ ರವೆ ಸಹಿತ ಹಾಕಿ ಮಾಡ್ಬೋದು. ನಾನಿಲ್ಲಿ ರವೆನ ಹಾಕ್ಕೊಂಡು ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೋತೀನಿ. ಯಾವುದೇ ಕಾರಣಕ್ಕೂ ದಪ್ಪೂರಿನಲ್ಲಿ ಹುರಿಯೋಕ್ಕೆ ಹೋಗಬೇಡಿ. ರವೆ ಹಸಿ ವಾಸನೆ ಹೋಗಿರೋದಿಲ್ಲ. ಅದರಿಂದ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಪರಿಮಳ ಬರೋವರೆಗೂ ಹುರ್ಕೊಳ್ಳಿ. ಈಗ ಹುರಿದಿದ್ದಾದ ನಂತರ ಇನ್ನೇನು ರವೆನ ಇಳಿಸ್ಬೇಕು ಅನ್ನೋ ಟೈಮ್ನಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಒಣಕೊಬ್ಬರಿ ತುರಿನ ಸೇರಿಸ್ಕೊತಾ ಇದ್ದೀನಿ. 1 ಕಪ್ ಆಗೋಷ್ಟು ರವೆಗೆ ಅರ್ಧ ಕಪ್ಪಷ್ಟು ಒಣಕೊಬ್ಬರಿ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗುತ್ತೆ. ಈಗ ಒಣಕೊಬ್ಬರಿ ಹಾಕಿದ ನಂತರ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮತ್ತೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಆರಕ್ಕೆ ತೆಗೆದು ಇಟ್ಬಿಡಿ. ಈಗ ರವೆ ಆರೋ ಅಷ್ಟರಲ್ಲಿ ಸಕ್ಕರೆನ ಪಾಕ ಮಾಡ್ಕೊಳ್ಳೋಣ. ಸಕ್ಕರೆ ಪಾಕ ಮಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ರವೆ ಉಂಡೆ, ಮತ್ತು ಎಲ್ಲ ಕಡೆ ಸ್ಪ್ರೆಡ್ ಆಗಿರುತ್ತೆ ಸ್ವೀಟು. ಈಗ ಅದನ್ನು ನಾನು ಒಂದು ತಟ್ಟೆಗೆ ತೆಗಿತಾ ಇದ್ದೀನಿ ರವೆನ. ಮತ್ತು ನಾನಿಲ್ಲಿ ಅದೇ ಪ್ಯಾನ್ಗೆನೇ 1 ಕಪ್ ಆಗೋಷ್ಟು ರವೆಗೆ 1 ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಫುಲ್ಲು ಇಲ್ಲ ಅಂದರೂ ಕೂಡ ನೀವು ಸ್ವೀಟ್ ಕಮ್ಮಿ ಬೇಕಂದರೆ ಒಂಚೂರು ಕಡಿಮೆ ಹಾಕ್ಕೋಬೋದು. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಕಡಿಮೆ ಸಕ್ಕರೆನ ಹಾಕ್ಕೊಂಡಿದ್ದೀನಿ. 1 ಕಪ್ ಸಕ್ಕರೆಗೆ ಅರ್ಧ ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಕುದಿಯೋದಕ್ಕೆ ಇಡ್ತಾಯಿದ್ದೀನಿ. ನೀವು ಇಲ್ಲಿ ರವೆ ಯಾವ ಕಪ್ನಲ್ಲಿ ತೊಗೊಂಡಿರ್ತೀರ ಎಲ್ಲದಕ್ಕೂ ಅದೇ ಮೆಜರ್ಮೆಂಟ್ನ ತೊಗೊಳ್ಳಿ. ಅದರಿಂದ ಪರ್ಫೆಕ್ಟಾಗಿ ರವೆ ಉಂಡೆನ ನೀವು ಮಾಡ್ಕೋಬೋದು. ನೋಡಿ, ನಾನಿಲ್ಲಿ ಸಕ್ಕರೆ ಕರಗೋದಕ್ಕೆ ಇಟ್ಟಿದ್ದೀನಿ. ಈಗಿದು ಒಂದೇಳೆ ಪಾಕ ಬರಬೇಕು, ಅಲ್ಲಿಗಂಟ ಪಾಕನ ಮಾಡ್ಕೊಳ್ಳೋಣ. ತುಂಬ ಹೊತ್ತೇನು ಕುದಿಸೋ ಅವಶ್ಯಕತೆ ಇರೋಲ್ಲ. ಒಂದು 5 ನಿಮಿಷಕ್ಕೆಲ್ಲನೂ ಪಾಕ ರೆಡಿ ಆಗಿಬಿಡುತ್ತೆ. ನೋಡಿ, ಗಟ್ಟಿ ಆಗ್ತಾ ಬಂದಿದೆ ಸಕ್ಕರೆ ಕರಗಿ. ಪಾಕ ಬಂತು ಅಂತ ಇದ್ದ ಹಾಗೆಯೇ ಅದಕ್ಕೆ ಏಲಕ್ಕಿ ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡು ಈ ಹುರಿದಿಟ್ಕೊಂಡಿರೋಂಥ ರವೆನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಪಾಕ ಬಂತು ಅಂದಿದ ತಕ್ಷಣ ಒಲೆ ಆಫ್ ಮಾಡ್ಕೊಂಬಿಡಿ. ಈಗ ರವೆ ಹುರಿದಿರೋದು ಸೇರಿಸಿದ ನಂತರ ನಾವು ಕರೆದಿಟ್ಕೊಂಡಿರೋಂಥ ದ್ರಾಕ್ಷಿ ಗೋಡಂಬಿನ ಕೂಡ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿಬಿಟ್ಟು ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ಪೂರ್ತಿ ತಣ್ಣಗಾದ ನಂತರ ತುಪ್ಪದ ಕೈ ಮಾಡಿಕೊಂಡು ಉಂಡೆ ಕಟ್ಟಿದ್ರೆ ರವೆ ಉಂಡೆ ರೆಡಿಯಾಗಿರುತ್ತೆ. ತುಂಬಾ ರುಚಿಯಾಗುತ್ತೆ. ಹಾಗೆ ಸುಲಭವಾಗಿ ಕೂಡ ಮಾಡ್ಕೋಬೋದು. ಒಂದು ಸತಿ ಈ ರೀತಿಯೂ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಪೂರ್ತಿ ತಣ್ಣಗಾಗಿದೆ ರವೆ ಮಿಶ್ರಣ. ನಾನಿಲ್ಲಿ ಒಂಚೂರು ತುಪ್ಪದ ಕೈ ಮಾಡಿಕೊಂಡು ಉಂಡೆ ಮಾಡ್ಕೋತಾ ಇದ್ದೀನಿ. ಎಲ್ಲನೂ ಉಂಡೆ ಮಾಡ್ಕೊಂಡ ನಂತರ ಒಂದು 10 ನಿಮಿಷ ಬಿಟ್ಟು ಮತ್ತೊಂದು ಸತಿ ಈ ರೀತಿ ಉಂಡೆ ಮಾಡಿಕೊಂಡ್ರೆ ಚೆನ್ನಾಗಿ ಶೇಪ್ ಬರುತ್ತೆ. ಹಾಗೆ ತುಂಬಾ ರುಚಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.